ಹಾಂ ಲೈಟಾಗಿ ಕಾಣತ್ತಾ ನೋಡಂತ. ಅದು ಮೂರ್ತಿ ನೋಡಿ ಸರ್, ಅದು ಜೂಮ್ ಮಾಡಿರ್ಬೇಕಾರೆ ಪೂರ್ತಿ ಮೂರ್ತಿ ಸರ್, ಅದು ದೊಡ್ಡದು. ಹಂಗೊಂದು ಹಾಯ್ದಿರ್ಬೇಕು ನೋಡಂಬ್ರಿ ಸರ್, ಆ ಕಡೆ ಏನಾರ ಜಾಗತಾನೆ ಸುತ್ತ. ಅಲ್ಲ ಸರ ಈ ಮುಳ್ಳೊಂದು ಎಬ್ಬಿಸ್ಬಿಟ್ರೆ ಸಾಕಲ್ರಿ. ಒಂದು JCB ತಂದು ಕ್ಲೀನ್ ಮಾಡಿಸ್ಬಿಟ್ರೆ ದೇವಸ್ಥಾನ ಮತ್ತದು ಉಜ್ವಲಿಸ್ತತಿ. ಅದ ಸರ್ ನಾ ಹೇಳಿದ್ನಲ್ಲ ಸರ್, ಅವ್ರು ಇಂಜಿನಿಯರ್ ಸರ್ ಅದಲ್ಲ ಸರ್, ಅಂಥವ್ರು ಒಬ್ಬೊಬ್ರು ಬಂದ್ಬಿಟ್ರಿ ಇಲ್ಲಿಗೆ. ಯಾವ ಕಡೆ ಮಕ್ಕ ಆಗೈತ್ರಿ ಇದು? ನಮ್ಮ ಕಡೆ ಮಕ್ಕ ಆಗೈತಿ. ಇದ ಮಕ್ಕ ಸರ್, ಹಂಗಾರ ಇದು ಇರ್ಬೇಕು ನೋಡಿ ಸರ್. ನಾವು ಇದು ಇಡ್ತಾವಲ್ಲ ಈ ಗುಡಿ ಮುಂದೆ ಒಂದು ಕಲ್ಲು ಇರ್ತಲ್ಲ, ಎಂಥದ್ದು ಅದು ಏನೋ ಅಂತವಲ್ಲ, ದೀಪಕ್ಕಲ್ಲ ಏನಂತಾರೆ ಸರ್, ಅದಕ್ಕೆ ಎಂಟ್ರೆನ್ಸಿಗೆ ಇಡ್ತಾವ ನೋಡ್ರಿ ಗುಡಿ ಮುಂದೆ ಅಂತ ಕಲ್ಲು ನೋಡ್ರಿ. ಇದು ಮೋಸ್ಟ್ಲಿ ದೀಪಕ್ಕಲ್ಲ ಅಂತ ಸರ್. ಭಾರಿ ರೋಮಾಂಚನಕರ ಐತಿ ಸರ್. ಬಾಗಿಲು ಸರ್ ಇದು. ಹಾಂ, ಇದು ಬಾಗಿಲು, ಅದು ಎಂಟ್ರಿ ಐತಾ? ಹಾಂ, ಎಂಟ್ರಿ ಐತೆ ಸರ್. ಅದು ಬಗ್ಗಿ ಹೋಗೋದ ಇಲ್ಲಿ ಜಾಲಿ ದೊಡ್ಡದೈತಾ ಬಗ್ಗಿ ಹೋಗೋ ಅಂತದ ಐತ್ರಿ? ಇಲ್ಲ ದೊಡ್ಡದೈತೆ, ಈಗ ಅಲ್ಲಿ ಹೆಂಗೆ ತಂಗಿದೆ ಸರ್. ಇದು ಮೋಸ್ಟ್ಲಿ ಹಿಂಗೆ ಒಳಗೆ ತೆಗ್ಗೊಳಗೆ ಏನಾರು ಇತ್ತ ಅಂತ ಮಣ್ಣು ಸಾಪ ಸರ್. ಹಂಗೆ ನಡ್ಕೊಂತ ಹೋಗೋದು ನಡ್ಕೊಂತ ಬರ್ತದೆ. ನೋಡಿದ್ವಿ ಈಶ್ವರಂದು ಅಲ್ಲಿ ಹಿಂಗೆ ಕಲ್ಲ ಎಲ್ಲ ಇಲ್ಲಿ ಆಗುತ್ತೆ ಸರ್. ಇದು ನೋಡ್ರಿ ಎಂಥ ಜಾಲಿ ಒಳಗೆ ಬೀಳಂತದ ಇಲ್ಲ ಸರ್. ಅದು ನಾನು ಅಡ್ಡಾಡ ಸರ್ ಈ ಕಡೆ ಕುಡಿಯಾಗ ಬರೋಬ್ಬರು ಇದ್ರದಪ್ಪ ನಾವು ಸರ್ ಕಲ್. ಈಗ ನಮ್ಮನೆ ನೀವು ಹೋಗಿ ನೋಡಿರಿ ಅದನ್ನ ಅದ ಸರ್ ನೋಡಿ. ಅದ್ರ ಮತ್ತೆ ಗರ್ಭಡಿ ಒಳಗೆ ಹೋಗಲ್ಲ ಸರ್. ಹೋಗಿಲ್ಲ ನೋಡಿಲ್ಲ, ಹೆದರಿಕೆ ಬರೋದು. ಆದ್ರೆ ಮತ್ತೆ ಇಲ್ಲಿ ಹಿಂಗೆಲ್ಲ ಸುತ್ತಮುತ್ತಲ ನಾವು ಸಣ್ಣವ್ರದ್ದು ಸರ್ ಆಡ್ತಿದ್ವಲ್ಲ, ಸಾಲಿ ಬಿಟ್ಟು ರಜೆ ಕೊಟ್ಟಾಗೆಲ್ಲ ಬಂದು ಹಿಂಗೆ ಆಡಿದಾಗ ಬಟ್ ಒಳಗೆ ಹೋಗಿ ಅಡ್ಕೊಂಡ್ ಬರ್ತಿದ್ವಿ. ಒಟ್ಟು ಒಳಗೆ ದೇವಸ್ಥಾನ ನೋಡಿರಿ ನೀವು? ನೋಡಿರಿ ಬರೋಬ್ಬರಿ ಐತಿ ದೇವಸ್ಥಾನ. ಅದೆಲ್ಲಕ್ಕಿಂತ ದೊಡ್ಡ ಗುಡಿ ಇದೆ. ಹಾಂ, ನಮ್ಮ ಊರಾಗ. ಬರ್ರಿ ಸರ್ ನೋಡೋಣ. ನೋಡ್ಲೇಬೇಕು ಅನ್ಸ್ಬಿಡ್ತದೆ ನೋಡಿ. ಈ ಥರ ಹಿಂಗೆ ಇಂಥ ಜಾಲಿ ಒಳಗೆ ನೋಡ್ರಿ, ಇಂಥ ಜಾಲಿ ಒಳಗೆ ಹೆಂಗೆ ಮುಚ್ಚೋಗೈತಿ ಅಪ್ಪ. ಇಂಥ ದೂರ ಅಂತ ತೆಗೆದಿವ್ರಿ. ಹುಷಾರಿ, ಮುಳ್ಳು ಭಯಂಕರ ಅದು. ಹಾಂ, ಅದ ಹುಳ ಉಪ್ಪಡಿಗೆ. ಮತ್ತು ಈಗ ಸ್ವಲ್ಪ ಮಳೆಗಾಲ ಅಲ್ಲ, ಹೋಗೋಕ್ಕಿಲ್ಲ. ಹಳ್ಳ ಏನ್ರದು? ಇಲ್ಲ ಸರ್, ಇದ್ರದ್ದು ಏನಾರು ಒಂದು ಮನವಿ ಕೊಟ್ಟು ಕ್ಲೀನ್ ಮಾಡ್ಸೋಣ ಅಂತಿದ್ನ. ಇಂಥ ದೇವಸ್ಥಾನ ಮುಚ್ಚಿಬಿಟ್ರೆ ಹೆಂಗೆ ಸರ? ನೆಕ್ಸ್ಟ್ ಅದು ನಶಿಸಿ ಹೋಗ್ಬಿಡ್ತೈತೆ. ಹಾಂ, ಎಬ್ಬಿಸ್ಬಿಟ್ರೆ ಒಳಗೆ ನೀವು ಆರಾಮಾಗಿ ಅಡ್ಡಾಡ್ಬೋದು, ಅಷ್ಟು ಚಂದ ಇದೆ. ನಮ್ಮ ಕಡೆ ಏನಂತ ಅದು ದೈವ ಐತೆ ಅನ್ನೋ ಗೊತ್ತಿಲ್ಲ ಸರ್. ಒಳಗಂತ ಏನು ಕಸ ಪಸ ಬೆಳೆಯಂತ ಇದು ಚೆನ್ನಾಗಿದೆ ನೋಡಿ ಸರ್. ಆ ಕಡೆಯಿಂದ ಹೋಗೋಣ. ಅಯ್ಯಪ್ಪ, ನಮ್ಮ ಈ ಗ್ರಾಮಸ್ಥರು ಹೆಂಗೆ ಸರ್ ತಲೆನ ಕಳ್ಸಂಗಿಲ್ಲ ಒಟ್ಟ ಯಾರು? ಹಾಂ ಹಾಂ, ಇಲ್ಲ ಕಷ್ಟ ಇರಲಿ, ಬಡತನ ಇರಲಿ ಸರ್, ಆದರೂ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ. ಮ್ಯಾಗದಂಥ ಮಣ್ಣು ಇಲ್ಲಿ ಬಂದುಬಿಟ್ಟಿರು ಸರ್. ಓಹೋ ಹೋ ಹೋ ಐತಲ್ಲ ಸರ, ಗುಳಿದ ಕಲ್ಲು ಕಾಣ್ತಾವ ನೋಡಿರಿ. ನೋಡ್ರಿಪ್ಪ, ಮುಳ್ಳು ಭಯಂಕರ ಇದಾವು. ಇದು ದೊಡ್ಡ ಗುಡಿ ಐತೆ ಸರ್. ಇದು ಇದ್ರ ಒಳಗೈತೇನ್ರಿ? ಈ ಮಣ್ಣು ಒಳಗೈತಿ ಗುಡಿ? ಮಣ್ಣು ಜರದೈತಿ. ಎಷ್ಟು ದೊಡ್ಡ ಗುಡಿ ರೀ ಇದು, ಭಯಂಕರ ದೊಡ್ಡದೈತಿ ಗುಡಿ. ನೋಡ್ರಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಐತಿರದು ರೆಂಡಿಂಗ್. ಶಟ್ ಹೊಟ್ಟೆ ಉರಿತೈತೆ ನೋಡ್ರಿ ನಮಗೆ. ನೋಡ್ತಿದ್ದೆ ಸರ್ ದೇವರಣಿಗೂ. ಅದೈತ್ರಿ. ಇದು ಗರ್ಭಗುಡಿ ಇರ್ಬೇಕಲ್ಲ ಸರ್? ಇದು ಗರ್ಭಗುಡಿ, ಇದು ಗರ್ಭಗುಡಿ ಅದಲ್ರಿ? ಬಾ 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 ಬಾ, ಅಲ್ಲಿಂದ ಎಂಟ್ರಿ ಕೊಟ್ಟು ಇಷ್ಟು ಒಳಗೆ ಬರ್ಬೇಕು ಅಂದ್ರೆ ಭಾಳ ದೊಡ್ಡದೆ ಸರ್ ಇದು. ಒಳಗೇನು ಪ್ರಾಣಿ ಹುಳ ಉಪ್ಪಡಿ? ಹಾಂ, ಅದು ಒಂದು ಭಯ ಅಷ್ಟೇ. ಚಿರತೆ ಹೊಳಿ ಹಂಗಿದ್ದಾಗ ಒಂದು ಸ್ವಲ್ಪ ಭಯ ಆಗತ್ತೆ. ಏನು ಮಾಡೋಣ್ರಿ ಸರ್? ಅಟ್ಲೀಸ್ಟ್ ನಾವು ಹುಡುಗರು ಯೂತ್ ಎಲ್ಲ ಸೇರಿ ಕ್ಲೀನರ್ ಮಾಡ್ಸೋಣ. ಯುವ ಬ್ರಿಗೇಡ್. ಇಲ್ಲ, ಇದನ್ನ ನಾವೇ ಮಾಡೋಣ.
ಬಾ ಮತ್ತೆ ಅಲ್ಲರಿ ಮಳೆ ಬಂದಾಗ ಮಾಡ್ಸವ್ರೆಲ್ಲ ಮಾಡಿದ್ರು. ಮಳೆ ಬಂದಾಗ ಮತ್ತೆ ಬೆಳ್ಕೊಂಬಿಟ್ಟಿರ್ತಾವೆ. ಇಲ್ಲ ಸರ್ ಇದನ್ನ ಆಗ್ತಾವೆ. ಇಲ್ಲ ನಾವೆಲ್ಲ ಸೇರ್ಕೊಂಡು ಯೂತ್ಸ ಮಾಡೋಣಲ್ರಿ, ಮಾಡೋಣ್ರಿ ಎಲ್ಲ ನಾವು ಕೈಲಿ ಆದಷ್ಟು ಹಾಕಿ ಮಾಡೋಣ. ಅದು JCB ವ್ಯವಸ್ಥೆ ನಾನು ಮಾಡ್ತೀನಿ, ಇದನ್ನ ತಿಳಿಸ್ತೀನಿ ರೀ ನಾನು. ಇಲ್ಲಿ ಹೋಗಕ್ಕಾರ ನಮಗೆ ಅಲ್ಲಿ ಹೋಗೋದಕ್ಕೆ ಏನು ಹುಳ ಪಡಿತ ಏನು ಒಂದು ನಿಮಿಷ. ಭಾರಿ ಐತೆ ಸರ್ ದೇವಸ್ಥಾನ, ಇದು ನೋಡಂಗೈತ್ರಿ ಇದು. ಮತ್ತು ಇದ್ರ ಮುಂದೆ ಯಾವ್ದು ಅಂದ್ಬೇಡ್ರಿ ನೀವು, ಹಂಗೈತಿ. ದೊಡ್ಡ ದೇವಸ್ಥಾನ ಇದೆ ಸರ್ ನಂದು. ಏನು ಸಾಮಾನ್ಯ ದೊಡ್ಡದೈತೆ ಏನು ಸರ್ ಇದು? ಈ ಕಡೆ ಒಂದು ಶಿವಾಲಯ ಬಾಬಾ ಏನಾರ ಒಂದು ದೇವ್ರ ಮೂರ್ತಿಗಳು ಅಲ್ಲಿ ಮಟ್ಟ ಹೋಗೋನೇನ್ರಿ? ಎಂಟ್ರಿ ಏನಾರ ಐತೇನ್ರಿ ಅಲ್ಲಿ? ಎಂಟ್ರಿ ಐತೆ ಸರ್, ಅದು ಮುಂದೆ ಹೋಗ್ತೀನಿ ಎಂಟ್ರಿ. ನೀವು ನೋಡಿರಿ ಇಲ್ಲಿ ಒಟ್ಟು ಈ ಮುಂದೆ ಹೋಗ್ತೀನಿ ಎಂಟ್ರಿ ಐತಿ. ಬರ್ರಿ ನೋಡೋಣ. ಹುಳ ಪಡಿತೀವಿ ಕಟ್ಟ ಸ್ವಲ್ಪ ಬಾಯಿ ಮಾಡ್ಕೊಂತ ಹೋಗ್ಬೇಕು, ಸೌಂಡ್ ಮಾಡ್ಕೊಂತ. ಬರ್ರಿ ನೋಡೋಣ ಬರ್ರಿ. ನನಗೆ ಯಾಕೋ ಇದು ಭಾರಿ ಕುತೂಹಲ ಅನಿಸ್ತೈತೆ ನನಗೆ ನೋಡೋಕೆ ಭಾರಿ. ಹಾಂ ನೋಡ್ರಿ, ಇಂಥ ಒಂದು ಚಿಕ್ಕ ಹಳ್ಳಿ ಒಳಗೆ ಇಷ್ಟೊಂದು ಹಳೇ ದೇವಸ್ಥಾನಗಳು ಇಟ್ಕೊಂಡು ನಾವು ಎಷ್ಟು ನಮ್ಮನೆ ಹಾಳು ಬೆಳೆಸ್ಬಿಟ್ಟಿವಿ. ಬರ್ರಿಪ್ಪ ನೋಡೋಣ, ಟ್ರೈ ಮಾಡೋಣ. ದೇವ್ರ ಮೇಲೆ ಭಾರ ಹಾಕಿ ನುಗ್ಬೇಕು ಅಷ್ಟೇ ಒಳಗೆ. ಅಯ್ಯಯ್ಯೋ ಅಲ್ಲಿ ನೋಡ್ರಿ ನಮ್ಮ ಬಸವಣ್ಣನ ಮೂರ್ತಿನ ಐತಲ್ಲಿ. ಮತ್ತೆ ಅದನ್ನ ಹೇಳಿ ನೋಡಿ ಸರ್, ಅದು ಎಬ್ಬೆ ಒಳಗಲ್ಲಿ ಎಬ್ಬೆ ಹೋಗಿದ್ರು ನೋಡಿ ಸರ್, ಅದು ಎದ್ದು ಹೊರಗೆ ಹೋಗಿದಾರ. ಶಿವ ಮುಂದೆ ಹೋಗಿ ಹಿಂಗೆ ಮುಂದೆ ತೋರಿಸ್ರ ದ್ವಾರಬಾಲ್ ತೋರಿಸಿದ್ದಲ್ಲಿ ಫಸ್ಟ್ ದ್ವಾರಬಾಲ್ದೆಲ್ಲ ಮುಂದೆ ಸರ್. ಹೌದವ್ರಿ, ಇದೆ ಎಂಟ್ರೆನ್ಸ್ ಐತಿ. ಎಂಥ ದೇವಸ್ಥಾನ ಸರ, ನಿತ್ಕೊಂಡು ನೋಡೋಂಗೈತ್ರಿ ಈ ದೇವಸ್ಥಾನ. ರೋಮಾಂಚನಕಾರಿ ದೇವಸ್ಥಾನ, ಹಾಳು ಮಾಡ್ಬಿಟ್ಟಾರಲ್ರಿ. ಈ ಥರ ಗ್ಯಾಪ್ ಹಾಕಿದ್ದು ಸರ್, ಎಲ್ಲರೂ ಅಡ್ಡಾಡೋದು ಬಿಟ್ಟಿದ್ಮೇಲೆ ಮತ್ತೆ ಸರ್ ಏನಾಗ್ತಾವೆ, ಮಳೆಗಾಲಕ್ಕೆ ಸ್ವಲ್ಪ ಮಣ್ಣು ಕುಸ್ದಂಗೆ ಕಲ್ಲುಗಳು ಕುಸಿತಾ ಹೋಗ್ತಾವೆ ಕಾಲಕ್ರಮೇಣ. ಇಷ್ಟು ಮಾತ್ರ ನಾವು ತೋರ್ಸೋಕ್ಕೆ ಸಾಧ್ಯ. ಇದ್ರ ಒಳಗೆ ಹೋಗ್ಬೇಕಂದ್ರೆ ಸರ್ ಇದನ್ನ ಪೂರ್ತಿ ಕ್ಲೀನ್ ಮಾಡಿಸಿ ಹೋಗ್ಬೇಕು ಸರ. ಸುಮ್ಮನೆ ಆರಾಮ್ JCB ಇದ್ರೇನ್ರಿ ಒಂದು 4 ತಾಸು ಕಿತ್ತು ತೆಗೆದು ಬಿಡ್ತೈತಿ, ಪೂರ್ತಿ ಸ್ವಚ್ಛ ಆಕತಿ. ಇಲ್ಲೇನೋ ಐತಿ ಗ್ಯಾಪ್, ಏನು ಕಿಟಕಿನೋ ಏನು ದಾರ ಒಳಗೆ ಎಂಟ್ರಿನೋ ಗೊತ್ತಾಗಲ್ಲ. ಇದು ಇಲ್ಲಿ ಐತಲ್ರಿ, ಇದು ಒಳಗೆ ಅಟ್ಯಾಚ್ ಸರ್. ಎಂಟ್ರಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಲ್ರಿ? ಅಲ್ಲಿ ಎಂಟ್ರಿ. ನೋಡ್ರಿ ಇಲ್ಲಿ ಬಸವಣ್ಣನ ಇಲ್ಲಿ ತೆಗೆದು ಹೋಗಿದಾರ ಸಿಂಗಲಾಗಿ. ಭಾಳ ಕೆಟ್ಟ ದುರಂತ ಪರಿಸ್ಥಿತಿ ಒಳಗಿದೆ ನಮ್ಮ ಪುರಾತತ್ವ ಇಲಾಖೆ ಅಂತೂ. ಕಬಡ್ಡಿ ಅಂತ ಬರ್ತಾವ ಸರ್ ಅಲ್ಲ? ಕಬಡ್ಡಿ ಅಂತ ಬರ್ತಾವಲ್ಲ, ಹೊಡಿತೇವೆ ಅಂತಾರ ಕಬಡ್ಡಿ ಅಂತಂದು. ಕಬಡ್ಡಿ ಹುಳ ಒಳಗದವ್ರಿ, ಕಣ್ಣಿಗೆ ಬಂದು ಹೊರಬಿಡ್ತಾವೆ. ಅವು ಇವ್ರಿ ಬಾವಲಿ ಹಾಂ ಅವು ಭಯಂಕರ ಇರ್ತಾವೆ. ಕಬಡ್ಡಿ ಅಂತಾರೇನ್ರಿ ಈ ಕಡೆ? ಕಬಡ್ಡಿ ಅಂತ ಅವು ಬಂದು ಏನು ಮಾಡ್ತಾವೆ ಸರ್, ಇವ್ರು ಕಣ್ಣು ಹೊಡೆದ್ರೆ ಕಣ್ಣು ಇಲ್ಲ ಅಲ್ಲ, ಅಲ್ಲಿ ಕಣ್ಣಿಗೆ ಹೊಡೆದ್ಬಿಡ್ತಾವೆ. ಬಂದು ಕಣ್ಣಿಗೆ ಹೊಡೆದು ನನಗಂತ ಇಲ್ಲಿಂದ ಬಿಟ್ಟು ಹೋಗೋಕ್ಕಾಗಲ್ಲ ನೋಡ್ರಿ. ಅಷ್ಟು ನೋಡ್ಬೇಕು, ಒಳಗೆ ನೋಡ್ಬೇಕು ಅಂತಂದು ಭಾಳ ಒಳಗೆ ನೋಡ್ಬೇಕು ಅನ್ನೋದು ಅನಿಸ್ತೈತಿ. ಯಾವ ದೇವ್ರ ಐತಿ ಏನು? ಹಾಂ ಹೆಂಗೆ ಅಡ್ಕರ್ ಸರ್ ನೀವು ಅಲ್ಲಿ ಗುಡಿ ಹಬ್ಬ ತೋರ್ತೀನಿ ನಿಮ್ಗೆ. ಇವಾಗ ರೋಡಿಗೆ ಸರ್, ಅದು ಅಲ್ಲಿ ಯಾವ ಜನ ಅಡ್ಡಾಡ್ತೈತೆ ರೋಡಿಗೆ ಐತಿ, ಅದು ಸೇಮ ಇದನ್ನು ಸೇಮ ಎಬ್ಬಾರ ನೋಡಿ ಸರ್ ಕಳ್ರು. ಹುಷಾರು. ನೀವು ಈ ಕಡೆ ಬಂದು ಸ್ವಲ್ಪ ತಡ್ರಿ ಮೆಲ್ಲಕ್ಕೆ. ತಡ್ರಿ ಸರ್, ಹೆಂಗೆ ಸ್ವಲ್ಪ ಹೈಟ್ ಮ್ಯಾಲ ಮಟ್ಟ ಸ್ವಲ್ಪ ಇಲ್ಲಾರ ಹತ್ತಾನ. ಅರ ಗರ್ಭಗುಡಿ ಮೇಲೆ ಕಾಲಿಟ್ಟಂಗೆ ಆಕತ್ತೇನ? ಕೆಬ್ಬರಿದ್ರೆ ಏನು ಮಾಡ್ಬೋದು, ಮ್ಯಾಲೆ ಕಾಲಿಟ್ಟಂಗೆ ಆಕತಿ, ಬೇಡ ನೋಡ್ರಿ. ನಮಃ ಶಿವಾಯ. ಬಾಬಾ ನೋಡಂಗೈತೆ ಸರ್ ಇದು. ಟ್ರೈನರಿ ಸರ್. ಇಲ್ಲಿ ನೋಡಿ ಹಂಗಂದ್ರೆ ಒಂದು ರೀತಿ ಮಾಡ್ತಾರೆ.
ಹ್ಞೂ ಅವಾಗಿನ ಕಾಲದಲ್ಲಿ ಹೆಂಗೆ ಕಟ್ಟಿದ್ದಾರೆ ಮಾಡ್ತಾರೆ ಈ ಕಡೆನೇ ಎಣ್ಣೆ ಎಂಟ್ರಿ ಐತ್ರಿ ಸರ್ ರೀ ಅಲ್ಲೇ ಸರ್ ಅದು ಐದನೇಲ್ಲ ಅದು ನೀರು ಬಂದು ಕುಸ್ತಿರೋದು ಅದು. ಹೌದಾ ನೋಡ್ರಿ ಎಂಥ ಕಲ್ಲುಗಳು ಇಟ್ಟು ಕಟ್ಟಿರ್ತಾರೆ. ಫುಲ್ ಮುಳ್ಳು ಜಾಲಿ ಒಳಗೆ ನಶೀಶಿ ಹೊಂಟೈತಿ. ಇಲ್ಲ ಇದನ್ನು ಸ್ವಲ್ಪ ಬೈಲಿಗೆ ತರನ್ ಸರ ಮಾಡ್ಲೇಬೇಕು ರೀ. ಇಲ್ಲಿ ಜನ ಒಗ್ಗಟ್ಟಾದ್ರೆ ಮಾಡ್ಬೋದು. ಏನೋ ಒಂದು ಮಾಡಮ್ ತಡ್ರಿ ಇದನ್ನ. ಹಂಗೆ ಬಿಡೋಕೆ ನಮಗೂ ಮನ್ಸು ಆಗವಲ್ದು. ಬೇಸ್ಮೆಂಟ್ ಹೆಂಗೆ ಹಾಕಿರ್ತಾರೆ ನೋಡ್ರಿ ಇವರು. ಇಲ್ಲಿ ದೇವಸ್ಥಾನ ಕಟ್ಬೇಕಂದ್ರೆ ಇಲ್ಲಿ ಬೇಸ್ಮೆಂಟ್ ಹೆಂಗೆ ಹಾಕೊಂಡಾರ ನೋಡ್ರಿ. ನೋಡ್ರಿ ಇದು ಮೇನ್ ಪಿಲ್ಲರ್ ಅದ. ಮೇನ್ ಪಿಲ್ಲರ್ ಇಲ್ಲಿ ಎಷ್ಟು ಆಳವಾಗಿ ಹಾಕ್ಯಾರ ಅನ್ನೋದನ್ನ. ಅದಕ್ಕಿಂತ ಫಸ್ಟ್ ಇಲ್ಲಿ ನೋಡ್ರಿ ಈ ಬೇಸ್ಮೆಂಟ್ ಹೆಂಗೆ ಹಾಕ್ಯಾರ. ಗುಡ್ಡ ಇದ್ದಂಗೆ ಐತಲ್ಲ ಕುಸಿಬಾರ್ದು ಅನ್ನೋದಕ್ಕೆ. ಎಂಥ ದುಂಡಿ ರೀ? ವಜ್ರ ದುಂಡಿ. ದುಂಡಿ ಗಂಡ್ಲು ಇಟ್ಬಿಟ್ಟಿರ್ತಾರಲ್ಲ. ಒಂದು ಕಲ್ಲರ ಸರ್ದಾವಡ ನೋಡ್ರಿ. ನಿಮಗೆ 31 ವರ್ಷ ಈಗ. ಅವಾಗಿದ್ದನ್ನು ಹೆಂಗೆ ಐತಿ ಯಾರು ಬಂದಿಲ್ಲ, ಯಾರು ಕೇಳಿಲ್ಲ, ನಮ್ಮೂರು ಯಾರು ಏನೋ ಮಾಡಿಲ್ಲ. ಅದು ಸರ ಯಾರ ಧ್ವನಿ ಎತ್ತಿದಾಗ ಅದು ಬೆಳಕಿಗೆ ಬರೋದು. ದೇವ್ರು ನಮ್ಮನ್ನು ಕರ್ಸ್ಕೊಂಡ ನೋಡ್ರಿ. ನೋಡೋಣ, ನಮ್ಮ ಪ್ರಯತ್ನ ಮಾಡೋಣ. ಬರ್ರಿ ಸರ್. ಇದು ನಮ್ದು ಯಾಕೋ ಸ್ವಲ್ಪ ಕ್ಲೀನಾಗಿ ಇಟ್ಟವ್ರು ಹೊರಗಡೆ. ಹಾಂ, ರೋಡ್ ಡೋರ್ ಮಾಡಾರ. ಅಲ್ಲಿವರೆಗೂ ಅದು ಮುಚ್ಕೊಂಡಿತ್ತು. ಈ ಸ್ವಲ್ಪ ರೋಡ್ ಬಂದಮೇಲೆ ಇಂಪ್ರೂವ್ಮೆಂಟ್ ಆಗೈತಿ. ಇದು ಇಂಪ್ರೂವ್ಮೆಂಟ್ ಅಂದ್ರೆ ಏನು? ಇದಕ್ಕೂ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಮಾಡ್ತಾರ? ಯಾರು ಮಾಡ್ತಾರೆ? ಇವರೇ ಊರಿನವ್ರ ಮಾಡ್ಕೊಂತಾರೆ. ಪರವಾಗಿಲ್ಲ, ಇದೊಂದು ಮಾಡ್ತಾರೆ. ನಿಮ್ಗೆ ಏನು ಸರ್ ಅವಲ್ಲಿ ಬಸವಣ್ಣನ ದೇವಸ್ಥಾನ ಇಲ್ಲಿ ಇದ್ದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾರೆ. ಬಸವಣ್ಣನ ಮೂರ್ತಿ ಇಲ್ಲ, ಅದು ಅಡಿಗೆ ಹಾಕಿರೋದು ಪಿಲ್ಲರ್ ಇದ್ರಿ. ಬಸವಣ್ಣನ ಮೂರ್ತಿನ ಇದು? ಮೂರ್ತಿ ಅಲ್ಲ ಸರ್, ಅದು ಅದ್ರಾಗ ಕುಂದಸಕ್ಕೆ ಹಾಂ, ಕೆಳಗೆ ಹಾಕಿರ್ತಾರಲ್ಲ. ಬಸವಣ್ಣನ ಮೂರ್ತಿ ಎಲ್ಲಿ ಐತ್ರಿ ಇದು? ಇದು ಬಸವಣ್ಣ ಶಿವಲಿಂಗ ಇಲ್ಲಿತ್ತ? ಇದನ್ನ ಎಬ್ಬಿಕಾಡ್ರು ಅವಾಗ ಸರ್ಸಿ ಮಾಡಿರೋದು ಒಂದ ನೈಟ್ಗೆ. ಇಷ್ಟು ದೊಡ್ಡ ಕಲ್ಲ ಸರ್ಸಿದ್ದಾರೆ. ದೇವಸ್ಥಾನ ಆದ್ಮೇಲೆ ಈ ಜಂಟಿದು ಹೊಸು ಇಂಥ ದೊಡ್ಡ ಕಲ್ಲು ಸರ್ಸಿದಾರ್ರಿ. ಈ ಕಲ್ಲ ಮೇಲೆ ಅದೇ ಶಿವಲಿಂಗ ಇತ್ತು. ಈ ಕಲ್ಲು ಫಸ್ಟ್ ಈ ದೇವಸ್ಥಾನ ತೆಗೆದುಬಿಟ್ಟು ಕಲ್ಲು ತರಿಸಿಟ್ಟು ಹೋಗುದ್ರು. ಒಂದು ಇಲ್ಲಿ ಮಟ್ಟ ಹೋದ್ರು. ನಾನು ನೋಡಿದ್ದೆ. ಹೋಗಿದ್ರ? ನೋಡಿದ್ದು ಎಬ್ಬಿದ್ರು. ಹೌದ್ರಿ, ಫುಲ್ ಆಳ ಎಬ್ಬಿದ್ರು. ಎಬ್ಬಿರೋದು ಯಾರು ಏನಂತ ಏನು ಕಂಪ್ಲೇಂಟ್ ಗಿಮ್ಲೇಂಟ್ ಏನಾಗಿಲ್ಲ. ಹೌದು ಹೌದು ಹೌದ್ರಿ. ನೋಡ್ರಿ ಎಷ್ಟು ದೊಡ್ಡ ಶಿವಲಿಂಗ ಐತಿ, ಎಂತ ಅದ್ಭುತವಾಗಿ. ನೋಡ್ರಿ ಹೆಂಗ್ ಜಾಡ ಹೆಂಗ್ ಕಟ್ಕೊಂಡೈತಿ ನೋಡ್ರಿ. ಅಲ್ಲ, ಅಲ್ಲಿದ್ದಿದ್ದು ಶಿವಲಿಂಗ ತೆಗೆದು ಇಲ್ಲಿ ಎತ್ತಿಟ್ಟಾರ. ಅದ ಫುಲ್ ಪ್ಯಾಕ್ ಇದ್ದು ಅದ್ರ ಮೇಲೆ ಇದ್ದಿದ್ದು. ಹೆಂಗೆ ಎತ್ತಿಟ್ಟಿದ್ದಾರೆ ಹೆಂಗಿರಿ. ಇದು ತುಸು ಭಾರ ಐತೆ. ಎಷ್ಟು ಜನ ಬಂದಿರ್ಬೇಕಂತ ಅವರು. ಇದೆಲ್ಲ ಇಷ್ಟು ದೊಡ್ಡ ಹೈವೇ ಇದ್ದಿಲ್ಲ. ಹೌದು, ಆ ಕಡೆ ಮಾತ್ರ ಒಂದು ಸಣ್ಣ ದಾರಿ ಇತ್ತು. ಹಾಂ ಹಾಂ ಕಾಲ ಆದೈತಿ. ಈಗ ನಾವು ಒಂದು ಕಾಲ ಅದ ಸಣ್ಣ ಹಾದಿ ಒಳಗೆ
ಮತ್ತೆ ಈಗ ಇಲ್ಲೇ ಬರ್ತಾರೆ ಅವಾಗ ಅಲ್ಲಿ ಬರ್ದಿಲ್ಲ ಯಾರು ಹಾಂ ಬರಪ್ಪರು ಜಲಿನ ಹ್ಞೂ ಹಿಂಗಾಗಿ ಬರೋದು ಬಂದು ನೋಡಿಕೊಂಡು ಬರೋದು ಅದನ್ನ ಯಾವಾಗ ಒಂದು ಹೋಗಿದ್ದು ಅದು ಹಂಗೈತೆ ಹಂಗೈತೆ ಅಮಾವಾಸ್ಯೆ ದಿವಸ ಬಂದಾರ ಅಮಾವಾಸ್ಯೆ ದಿವಸ ಮಾಡಿ ಸರ್ ನಾನು ಈ ಅನುಭವನ ಐತಿ ನಾನು ಕಣ್ಣಾರು ನೋಡಿರೋದು ನಾನು ಅಮಾವಾಸ್ಯೆ ದಿವಸನೂ ಮಾಡಿದಾರ ದಿವಸ ರಾತ್ರಿನೇ ಆಯ್ತು ನಮ್ಮ ಕಡೆ ನಮ್ಮ ಸಣ್ಣ ಇದೆ ಸರ್ ನಾವು ಶನಿವಾರ ಹಾಂ ಹಾಂ ಸ್ಕೂಲ್ ಹುಡುಗರಿಂದ ಬಂದು ನೋಡಿದ್ದೀರಿ. ಆದರೂ ಆಶ್ಚರ್ಯನ ಬಿಡ್ರಿ. ಹ್ಞೂ ಅಲ್ಲ ಯಾವ ನ್ಯೂಸ್ನವ್ರು ಏನು ಕವರ್ ಮಾಡಿಲ್ಲ ಏನಿಲ್ಲ ಅವಾಗ. ಅಲ್ಲ ಆಗಲಿ, ಆದರೂ ಪುರಾತತ್ವ ಇಲಾಖೆಗೆ ಸಂಬಂಧ ಇಷ್ಟು ಇಂಥ ದೊಡ್ಡ ಕಲ್ಲು ಸರಿಸಿ ಈ ಲಿಂಗ ಎತ್ತಿಟ್ಟಾರಂದ್ರೆ ಗ್ರೇಟ್ ಬಿಡ್ರಿ. ಎಷ್ಟು ಜನ ಬಂದಾರ್ರಿ ಅವ್ರು ಕಲ್ರಿ ಸರ ಟನ್ ಲೆಕ್ಕದಾಗ ಕರೇನ ಬೇಕ್ರಿ. ಹೌದು, ಮನುಷ್ಯರ ಕೈಲಿ ಆಗಲ್ಲ ನೋಡ್ರಿ. ಇಂಥ ದೇವಸ್ಥಾನ ಪೂರ್ತಿ ಹಾಳಾಗ್ಬಿಟ್ಟೈತೆ, ಅದು ಕಲೆನೇ ಅಳಿಸ್ಬೋಗ್ಬಿಟ್ಟೈತಿ. ಇದು ಬಾವಲಿದ್ ನೋಡ್ರಿ ಅವೆಲ್ಲ ಸರ್. ಈಗ ಸ್ವಲ್ಪ ಬೆಳಕಾಗಿರೋದಕ್ಕೆ ಬಾವಲಿ ಇಲ್ಲ, ಇಲ್ಲಿ ಕತ್ಲಿದ್ರ ಬಾವಲಿ ಜಾಸ್ತಿ. ಅದು ಕರೆಕ್ಟ್. ಅಲ್ಲ, ಈ ಒಂದು ಚಿಕ್ಕ ಹಳ್ಳಿಲಿ ಇಷ್ಟೊಂದು ದೇವಸ್ಥಾನ ಅದಾವ ಅಂದ್ರೆ ಇದು ಇತಿಹಾಸ ಭಯಂಕರ ಇರುತ್ತೆ ಸರ್. ನೋಡ್ರಿ ಎಲ್ಲ ಇಲ್ಲಿ ಹಂಗೆ ಆಗ್ಬಿಟ್ಟಿದೆ. ಇದೊಂದು ರೋಡ್ ಈ ಕಡೆ ಹಿಂಗೆ ಹೋಗಿರೋದಕ್ಕೆ ಇದನ್ನ ಕ್ಲೀನ್ ಮಾಡಿಸಿದಾರೆ ಅವರು. ಇದನ್ನು ನಿಮ್ಮ ಮಾಡಿ ನಿಮ್ಮ ಎಷ್ಟು ಒಂದು 4 ಫುಟ್ ಅಂತ ಅಗದಾರಿದ್ನ ಇದು ಮತ್ತೆ ಮಣ್ಣು ಮುಚ್ಚಾರನು ಜನರ. ಹಾಂ ನೋಡ್ರಿ, ಇವೆಲ್ಲ ಹೊಡೆದೋಗ್ಬಿಡವ. ಹಳೆಗನ್ನಡ ಐತೆ ನೋಡ್ರಿ ಸರ್ ಇಲ್ಲಿ. ಹಾಂ, ಒಂದು ಎಣ್ಣೆ, ಒಳ್ಳೆಣ್ಣೆ, ಅಡುಗೆ ಎಣ್ಣೆ ತಂದು ಹಚ್ಚಿದ್ರೆ ಕ್ಲೀನಾಗಿ ಕಾಣುತ್ತೆ. ನಮಗೇನು ಸರ್, ಅದು ಇಷ್ಟು ರೌಂಡಾಗಿ ನಮ್ಮೂರಾಗ ಇಂಥ ಬಿಡೋದು ಅನ್ನೋದು ಒಂದು ಹೆಮ್ಮೆ, ಆದರೆ ಹೋಗಾಕಿಲ್ಲ ಅನ್ನೋದು ಒಂದು ದುಃಖ. ಖಂಡಿತ. ಇದ್ರಾಗ ನೋಡ್ರಿ ನಂದಿ, ಆಮೇಲೆ ಲಿಂಗ, ಶಿವಲಿಂಗ ಐತಿ, ನಂದಿ ಐತಿ. ಇಲ್ಲಿ ನೋಡಿ ಇಷ್ಟು ಮಾತ್ರ ನಾವು ಓದ್ಬೋದು ಮೋಸ್ಟ್ಲಿ. ನಮಸ್ತು ಶಿವ ಏನೋ, ಅದು ಹಳೇ ಕನ್ನಡ ಸರ. ನಮಸ್ತು ಕಾಣಂಗಿಲ್ಲ, ಬಟ್ ಇದು ನೀಟಾಗಿ ತೊಳೆದು ಸರ ನಾವು ಎಣ್ಣೆ ಹಚ್ಬಿಟ್ರೆ ನೀಟಾಗಿ ಕಾಣುತ್ತೆ. ಯಾಕಂದ್ರೆ ಭಾಳ ಹಚ್ಪಡಿ, ಭಾಳ ನೀಟಾಗಿ ಬರ್ತಾರೆ, ಕೆಡ್ಸೋಕ್ಕಾಗಲ್ಲ ಹಂಗೆ ಬರ್ದಾರೆ ನೋಡ್ರಿ. ನಮ್ಮ ನೋಡ್ರಿ ಇದು ಅಕ್ಕಪಟ ಕನ್ನಡ ಎಷ್ಟು ಚೆನ್ನಾಗಿ ಆ ಯ ದ ನೀಟಾಗಿ ಗೊತ್ತಾಗುತ್ತೆ. ಇದೆಲ್ಲ ಒಡೆದೋಗ್ಬಿಟ್ಟಿದ್ದಾವೆ.
ಇಲ್ಲಿ ಅವ್ರ ದೇವ್ರು ಸರ್ ಅದು ಹಾಂ ಅಲ್ಲೆಲ್ಲ ದೇವ್ರು ಇರ್ತಾವ್ರಿ ಅವೆಲ್ಲ ಅದಾವಲ್ಲ ಕಾಣೆ ಸರ್ ದೇವ್ರಿಗೆ ದೇವರು ಕಣಿ ಕಾಣೆಲ್ಲ ಎತ್ಕೊಂಡು ಹೋಗ್ಬಿಟ್ರಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರ ಮೋಸ್ಟ್ಲಿ. ಅದು ಶಿವಲಿಂಗ ಪೂಜೆ ಮಾಡ್ತಾರೆ ಸರ್ ಅದನ್ನ. ಮಾಡ್ತಾರೆ ಸರ್ ಹ್ಞೂ ಆನೆ ಚಿತ್ರ ಐತೆ ಸರ್ ಅವಾಗಿಂದ. 2 ಆನೆ ಚಿತ್ರ ಒಳಗೆ ಯಾವುದೋ ದೇವ್ರು ಐತಿ ಅದು. ಹ್ಞೂ ಸರ್ಕಾರದ ಏನು ಮುಂದೆ ಹೈಫೈ ಬೇಕಾ ಸರ್ ಇವು 100% ಆಗುತ್ತೆ ಸರ್. ರೋಡ್ ಕೆರೆ ಕಟ್ಟೋದು ಭಾಳ ಸರ್ ಅದು. ಹೌದು, ಸ್ವಚ್ಛ ಕ್ಲೀನ್ ಮಾಡಿ ಇದನ್ನ ಜೀರ್ಣೋದ್ಧಾರ ಮಾಡಿದ್ರೆ ಸಾಕು. ಒಳಗೆಲ್ಲ ಏನು ಸರ್ ಅಟ್ಟಿತ್ತು ದೇವಸ್ಥಾನ ಸರ್ ಅಷ್ಟೇ. ಹ್ಞೂ ಕರೆಕ್ಟ್ ಸೂರ್ಯ ಉದಯ ಅದ ಕರೆಕ್ಟ್ ಬೆಳಗ್ಗೆ ಬಿಡ್ತದೆ. ಅವರೆಲ್ಲ ತಲೆ ಓಡಿಸಿ ಸರ್ ಮಾಡಿರ್ತಾರೆ. ನಾನು ಇನ್ನೊಂದು ಹೇಳಿ ಸರ್, ಹ್ಞೂ ಈ ದೇವಸ್ಥಾನ ಸರ್ ಈಗ ಹ್ಞೂ ನಾವು ಈಗ ಶಿಕಂಡ್ ಹೋಗಿದ್ವಿ ಸರ್ ದೇವಸ್ಥಾನ ಹೊಸ ಗುಡಿ ಕಟ್ಟಲ್ಲ. ಹ್ಞೂ ರೀ. ಈ ಒಳಗೆ ಹಾಕಿದ್ದನ ಒಳಗೆ ಹಾಕಿ ಸರ್ ಆಯ್ತು. ಹ್ಞೂ ಒಳಗೆ ಹಾಕಿದ್ದು ಸರ್ ಎಲ್ಲಿ ಎಲ್ಲ ಹಾಕಿಲ್ಲ ಸರ್ ಇವಕ್ಕೆ. ಈ ಸೂರ್ಯಗೊಂದು ಅಲ್ಲಿ ಲಾಸ್ಟ್ ಗುಡಿ ಸರ್ ಅಷ್ಟೊಂದು ಇಷ್ಟ ಸಣ್ಣ ಗುಡಿ ಐತಿ. ಹ್ಞೂ ಅದಕ್ಕೆ 3 ಹಾಕಿದ ಸರ್ ಒಳಗೊಂದು ಹಾಕಿದೆ. ಎಲ್ಲ ದೇವಸ್ಥಾನಕ್ಕೂ ಕನೆಕ್ಷನ್. ಕನೆಕ್ಷನ್ ಐತೆ ಸರ್ ಅವಾಗ ಈಗ ನೋಡಿದ್ರೆ ಸರ್ ಹ್ಞೂ ಹಾದಿ ಪದ್ಧತಿ ಅದನ್ನು ಸುದ್ದಿ ಕೇಳಿ ಹ್ಞೂ ಹ್ಞೂ ನಾನು ಹೋಗ್ಬಿಟ್ಟೆ ಅವೆಲ್ಲರ ಎಂಟ್ರಿ ಆಗಂಥದ್ದು ಗುಹೆ ಅಂದ್ರೆ ಹಂಗೆ ಸರ್ ಅಲ್ಲಿ ನಮ್ಮ ಮನೆ ತೋರಿಸಿದಲ್ಲಿ ಇವಾಗ ನೋಡಿ ಕಾಂಕ್ರೀಟ್ ಹಾಕಿದ್ದಾರೆ ಸರ್ ಕಾಂಕ್ರೀಟ್ ಎಬ್ಬಿದ್ರು ಅವಾಗ ದೇಶ ಬಿದ್ದರು ಲಾಂಚ್ ಮಾಡ್ತಾರೆ ಎಬ್ಬದು ಹಾಕೋದು ಗೋವರ್ ಬಿದ್ದು ಇಂಥ ಪರ್ಟಿಕ್ಯುಲರ್ ಸರ್ ಈ ಪರ್ಟಿಕ್ಯುಲರ್ ಅದಾವ ನಿಮ್ಮ ಶಿಕ್ಷಣ ಪರ್ಟಿಕ್ಯುಲರ್ ಹಾಕ್ಯಾರ ಹ್ಞೂ ಅಂದರೆ ಈಗ 100 ಕಟ್ಟಾರ ಸರ್ ಆ ಥರ ಕಟ್ಟಾರ ಅದಾವ ನಮ್ಮ ಮನೆ ಮುಂದೆ ಆಯ್ತು ಸರ್ ಅದು ಅವ್ರಿಗೆ ಕಾಂಕ್ರೀಟ್ ಹಾಕ್ಯಾರ ಈಗ ಕಾಣಂಗಿಲ್ಲ. ಕಾಣಂಗಿಲ್ಲ. ನೆಲ್ಮನಿ ಅಂತ ನೆಲಮನಿ ಹಾದಿ. ಇದ್ರೊಳಗಿಂದ ಎಲ್ಲ ದೇವರೆಲ್ಲ ಕಾಣೆ ಆಗ್ಬಿಟ್ಟವು. ಹ್ಞೂ ಅಲ್ಲಿ ಹೊರಗೆ ಹೋಗ್ದಾರಲ್ಲ. ನಾಗಪ್ಪನ ಸರ್ ಈ ತೆಗೆರ ಮಾಡಿದ್ರು ಸರ್ ಹೌದು ಪೂಜೆ ಮಾಡ್ಯಾರ. ಇಲ್ಲೇನು ಇದು ಆಂಜನೇಯ ಅಂತ. ಈಗ ಜೆಸಿಪಿ ಕೆತ್ತಾಗೋದು ಕೆರ್ಕೊಂಡು ಬೀಳೋದು ಸರ್. ಭಾರಿ ದೇವಸ್ಥಾನ ನೋಡ್ರಿ. ಕರೆಕ್ಟ್ ಬೆಳಕು ಹೊರಗಿಂದ ಸೀದಾ. ಹ್ಞೂ ಕರೆಕ್ಟ್ ಅವಕಾಶತನ ಬೇಡ ಏನು ನೋಡ್ರಿ ಹೆಂಗೆ ಇನ್ನು ಒಳಗೆ ಆ ಕಡೆ ಈ ಕಡೆ ಕತ್ಲೈತೆ ಹೊರತು ಲಿಂಗ ಕರೆಕ್ಟ್ ಬೆಳಕೈತಿ. ಓಡೋದು ಸರ್ ಅವು ಇನ್ನೂ ಅದು ಅದ್ರ ಬಟ್ ಪೂಜೆ ಗೀಜೆ ಮಾಡಿಲ್ಲ ಸರ್ ನಮ್ಮಲ್ಲಿ. ಹೌದು ಹಂಗಾಗಿ ಈ ಕಡೆ ಸರ್ ಅದೇ ಸರ್ ಈಗ ನೋಡಿದ್ವಿ ಒಳಗಿಂದ ನೋಡಿದಲ್ದ. ಈ ಕಡೆ ಹೊರ ಬಿದ್ದುಬಿಟ್ಟೈತಲ್ರಿ ಇದು, ಬಿದ್ದೈತ್ರಿ ಈ ಕಡೆದು. ಇಲ್ಲಿ ಈ ಕಡೆ ಭಾಗ ಬಿದ್ದೈತಿ. ಆದ್ರೆ ಈ ಕಡೆದೊಂದು ಶಿವಲಿಂಗ ಆ ಕಡೆದೊಂದು ಶಿವಲಿಂಗ ಇಲ್ಲ. ಸೆಂಟ್ರ್ ಶಿವಲಿಂಗ ಕಿತ್ತಿ ಕಡೆ ಇಟ್ಟಾರ. ಅದ ಇಲ್ಲೇ ಎಲ್ಲಾರ ಒಳಗೆ ಹೋಗಿರ್ತಾವ ಅಷ್ಟು. ಹೊರಗೆ ಬಿದ್ದವು. ಅದಾವ ಸರ್ ಈ ಕಡೆ ನೋಡ್ರಿ, ಈ ಕಡೆ ಕೆತ್ತಿರ ಅದಾವ ಕಾಣುತ್ತೆ.
ನೋಡ್ರಿ ಇಲ್ಲೆಲ್ಲ ಕೆತ್ತಿರ ಕಾಣುತ್ತೆ. ಇಲ್ಲ ಕಡ್ರಿ ಎತ್ತಿ ಒಗ್ದಿರೇನ್ರಿ ಇವು? ಅಲ್ಲ ಊರಾರ ಎಷ್ಟು ಜನ ಬಂದಿರ್ಬೇಕಂತ ಅಂತಂಥ ಕಲ್ಲು ಎತ್ತಿ ತೆಗ್ದಾರ. ಎಬ್ಬಿಸಿ ನೋಡೋದೇನ್ರಿ ಒಂದು ಕಲ್ಲು ಉಲ್ಟಾ ಬೀಳಿಸ್ರಿ ಹಿಂಗೆ ಹುಷಾರಿ ಒಳಗೆ ಬಿಡಿತ್ತು. ಒಂದಕ್ಕೊಂದು ಲಾಕ್ ಇರ್ಬೇಕ್ರಿ. ಅದು ಹೌದು ನೋಡ್ರಿ, ಅಲ್ಲಿ ಲಾಕ್ ಐತಿ. ಹೌದು ಹೌದು ಹೌದು, ಒಂದಕ್ಕೊಂದು ಲಾಕ್ ಇರೋ ದೇವಸ್ಥಾನ ಐತಿ ಸರ್, ಅದು ದೇವಸ್ಥಾನ ಕುಂದಿರ್ಸಿರ್ತಾರ ಮ್ಯಾಗ. ನೋಡ್ರಿ ಅವಾಗಿನ ಕಾಲ ಅಚ್ಚುಕಟ್ಟು ಈ ಅಚ್ಚುಕಟ್ಟು ಈ ಅಚ್ಚುಕಟ್ಟು ಈ ಅಚ್ಚುಕಟ್ಟು ಅಲ್ಲಿ ಆಚೆಕಟ್ಟು 3 ಪಿಲ್ಲರ್ ಒಂದೇ ಐತಿ ಸರ್ ಅದು. ಎಲ್ಲರೂ 3 ಸೇರಿ ಮಾಡಿದ್ದು ಅದು. ಅದ್ರ ಮ್ಯಾಗಲ್ 3 ಇಲ್ಲ. ಏನ್ರಿ ಇಲ್ಲೆಲ್ಲ ಒಗ್ದ್ಬಿಟ್ಟಾರಲ್ರಿ ಅವೆಲ್ಲ? ಇದು ರೀಸೆಂಟಾಗಿ ಒಗ್ದಿರೋದು ಇದು. ಅವು ಗಾಯ ಅದಾವ ನೋಡ್ರಿ ಅದ್ರ ಮೇಲೆ. ಲಾಕ್ಗಳು. ಹೌದು ರೀ, ಅದ ಹೇಳಿದ್ರಲ್ಲ ಜಕಣಾಚಾರಿ ಅವರು ಕೆತ್ತನೆ ಮಾಡಿರೋದು ಅಲ್ಲಿ ಇವ್ರು ಹೇಳಿದ್ರಲ್ಲ ಯಜಮಾನ್ರು. ಗೋಪುರ. ಹಾಂ ಹೌದು. ಈಗೆಲ್ಲ ಮಿಷನ್ ಮಾಡ್ತಾರೆ. ಸ್ವಲ್ಪ ಸೇರಿಸ್ತಾರೆ. ನಮ್ಮ ಇವತ್ತಿನ ಲೆಕ್ಕಕ್ಕೆ ಊಟ ಹಾಕ್ತಾರೆ ಅದು. ಅವ್ರ ಲೆಕ್ಕಕ್ಕೆ ಊಟ ಮಾಡಿ ಮ್ಯಾಗ ಒಂದು ಮುದ್ದು ಗಜರಿ ಇಲ್ಲಲ್ರಿ. ಎಷ್ಟು ಚಂದ ಚಿತ್ರ ತೆಗೆದಾರ. ಲೆಕ್ಕಕ್ಕೆ ಹಿಂಗೆ ಮ್ಯಾಕ್ ಹಾಕ್ತಾರೆ ಅದು. ಅದ್ರಾಗ ತಳ ಮಾಡಿ ಒಂದು ಸಿಂಹ ಗರ್ಜನ ಒಂದು ನಮಗೆ ತೋರಿಸಿ ಕೊಡ್ತಾರೆ. ನೋಡಲ್ಲ ಸರ ಯಾರು. ಇದು ದೇವಸ್ಥಾನ ಚಂದ. ಹೌದು. ದೊಡ್ಡ ಇಲ್ಲ ಅದು ಹಂಗೆ ಇರ್ತೈತೆ ರೀ ಒಳಗೆ. ನಾವು ಗುಡಿ ಚಂದ ಐತಿ. ಹೌದು ಹೌದು.